ಹಾಯ್ ಹಲೋ ನಮಸ್ಕಾರ. ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ನೋಡೋದಲ್ಲಿ SLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಗೊಂದಲಮಯ ಆಗಿರುವಂಥ ವಿಚಾರವನ್ನು ನಿಮಗೆ ಯಾವಾಗ ಬರ್ಬೋದು ಅಂತ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊಂದರ್ಗೂ ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ, ಬನ್ನಿ. ಸೊ ವಿದ್ಯಾರ್ಥಿಗಳೇ, ರಿಸಲ್ಟನ್ನು ಮೇ 8ಕ್ಕೆ ನೀಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಶಿಕ್ಷಣ ಇಲಾಖೆಯ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ನಿಮಗೆ ಈಗಾಗಲೇ ಮೌಲ್ಯಮಾಪನ ಮುಗಿದಿರುವಂಥದ್ದು, SLC ವಿದ್ಯಾರ್ಥಿಗಳು ಎಲ್ಲ ಮೌಲ್ಯಮಾಪನ ಮುಗಿದಿರುವಂಥದ್ದು, ಕಂಪ್ಯೂಟರೀಕರಣ ಅಂತಂದರೆ ನಿಮ್ಮ ಮಾರ್ಕ್ಸನ್ನು ಅಂತರ್ಜಾಲದಲ್ಲಿ ಅಪ್ಲೋಡ್ ಮಾಡುವಂತಹ ಕಾರ್ಯ ನಡೆಯುತ್ತಿರುವಂಥದ್ದು. ಸೊ ಇಲೆಕ್ಷನ್ನು ಮಿಡಲ್ ಇರುವಂತಹದ್ರಿಂದ ಸ್ವಲ್ಪ ತಡ ಆಗುತ್ತಿದೆ. ಮೇ 6ರ ಒಳಗೆ ಎಲ್ಲ ರೀತಿಯ ಒಂದು ಪ್ರೊಸೀಜರ್ಗಳು ಮುಗಿಯುತ್ತೆ. ಇವ್ಯಾಲ್ಯೂಷನ್ನ ಕೆಲಸ ಎಲ್ಲ ಮುಗಿಯುತ್ತೆ. ಅಂದರೆ ಕಂಪ್ಯೂಟರೀಕರಣಕ್ಕೂ ನಿಮ್ಮ ಮಾರ್ಕ್ಸನ್ನು ಅಂತರ್ಜಾಲದಲ್ಲಿ ಅಪ್ಲೋಡ್ ಮಾಡುವಂತಹ ಕೆಲಸಗಳೆಲ್ಲ ಮುಗಿಯುತ್ತೆ. ಮೇ 7ಕ್ಕೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಲೋಕಸಭಾ ಚುನಾವಣೆ ಇರುವುದರಿಂದ ಚುನಾವಣೆಯ ನಂತರ ಅಂದರೆ 7ಕ್ಕೆ ಚುನಾವಣೆ, 8ಕ್ಕೆ ನಿಮಗೆ ರಿಸಲ್ಟನ್ನು ಬಿಡುವಂತಹ ಚಾನ್ಸಸ್ ಇದೆ ಅಂತ ಕರ್ನಾಟಕ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ. ಸೊ ವಿದ್ಯಾರ್ಥಿಗಳು ನಿಮಗೆ ಬರೆದಿಟ್ಕೊಳ್ಳಿ ಕಡೆಯಿಲ್ಲ, ಮೇ 8ಕ್ಕೆ ಪಕ್ಕಾ ರಿಸಲ್ಟ್ ಬಂದೇ ಬರುತ್ತೆ. ಪತ್ರಿಕಾ ಪ್ರಕಟಣೆ ಕೂಡ ನಿಮಗೆ ಶೋ ಮಾಡ್ತೇನೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸೊ ಸದ್ಯ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.